ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದ್ಬಿಟ್ಟು ರಂಜಾನ್ ಸ್ಪೆಷಲ್ ಆಗಿ ಚಿಕನ್ ಹಲೀಮ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ರೆಸಿಪಿ ಅಂತೂ ರಂಜಾನ್ ಟೈಮಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಅಂತಂದೇ ಹೇಳ್ಬೋದು. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 2 ಟೀ ಸ್ಪೂನ್ ಆಗೋಷ್ಟು ಹೆಸರುಬೇಳೆ, ರೆಡ್ ಕಲರ್ ಬೇಳೆ ಬರುತ್ತಲ್ಲ ಅದನ್ನು 2 ಟೀ ಸ್ಪೂನ್ ಆಗೋಷ್ಟು, ನಾರ್ಮಲ್ ಬೇಳೆ ಬರುತ್ತಲ್ಲ ಅದನ್ನು 2 ಟೀ ಸ್ಪೂನ್ ಆಗೋಷ್ಟು, ಉದ್ದಿನ ಬೇಳೆ ಅದನ್ನು 2 ಟೀ ಸ್ಪೂನ್ ಆಗೋಷ್ಟು, ಗೋಧಿ ರವೆ ದಪ್ಪ ಬರುತ್ತಲ್ಲ ಸ್ವಲ್ಪ ಅದನ್ನು ಒಂದು ಅರ್ಧ ಕಪ್ ಆಗೋಷ್ಟು. ಎಲ್ಲ ನಾನು ಒಂದೇ ಕಪ್ಪಲ್ಲಿ ಅಳತೆ ತಗೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಇಲ್ಲಿ ಬಾಸ್ಮತಿ ರೈಸ್ ಅನ್ನೋದು ತಗೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಗೋಡಂಬಿ ಬಾದಾಮಿನೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲನೂ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಒಂದ್ಸರಿ ವಾಶ್ ಮಾಡ್ಕೊಂಡಾದಮೇಲೆ ಮತ್ತೆ ನೀರು ಹಾಕ್ಬಿಟ್ಟು ನಾವು 1-2 ಅವರ್ ಆದ್ರೂ ಇದನ್ನು ನೆನೆಯಕ್ಕೆ ಬಿಡಬೇಕು ಸೈಡ್ಗೆ. 2 ಅವರ್ ಆದಮೇಲೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಡೀಪ್ ಫ್ರೈಗೆ ಆಗೋಷ್ಟು ಇಲ್ಲಿ ನಾನು ಫ್ರೈಡ್ ಆನಿಯನ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈ ರೀತಿ ಫ್ರೈಡ್ ಆನಿಯನ್ಸು ಮೇಯ್ನು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದೇ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮಾಮೂಲಿ ಚಕ್ಕೆ ಲವಂಗ ಏನೇನು ಹಾಕ್ಕೊಳ್ತೀವೋ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ವೀಡಿಯೋ ಅನ್ನೋದು ಬಂದಿಲ್ಲ. ಒಂದು ಅರ್ಧ kg ಆಗೋಷ್ಟು ನಾನಿಲ್ಲಿ ಚಿಕನ್ ಅನ್ನೋದು ಹಾಕ್ಕೊಳ್ತೀನಿ. ಬೋನ್ಲೆಸ್ ಚಿಕನ್ ತಗೊಳ್ಳಿ, ಬೋನ್ ಇರಬಾರ್ದು ನಮಗೆ ಸ್ವಲ್ಪನೂ ಸಮೇತ, ಫುಲ್ ಬೋನ್ಲೆಸ್ ಇರಬೇಕು. 1-2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಸಾಲ್ಟು, ಆಮೇಲೆ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು, ಜೀರಿಗೆ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು. ಈ ರೀತಿ ಎಲ್ಲನೂ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ರಲ್ಲ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದು ನಮಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ. ಆ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲೆ ಪೌಡರು, 1 ಇಡಿ ಆಗೋಷ್ಟು ಕೊತ್ತಂಬರಿ, 1 ಇಡಿ ಆಗೋಷ್ಟು ಪುದೀನ, ಇದೆಲ್ಲನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಇದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡ್ತಿದ್ರಲ್ಲ, ಇವಾಗ ಇದಕ್ಕೆ ನಾನು ಫ್ರೈಡ್ ಆನಿಯನ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟು ಹಾಕ್ಕೊಳ್ಬೇಡಿ, ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಆಮೇಲೆ ನಾವು ಮುಂಚೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಸೇರಿಸ್ಕೊಳ್ತೀನಿ. ಬೇಳೆನೂ ರೈಸು ಎಲ್ಲ ಸಮೇತ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಅನ್ನೋದು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟ್ರ್ ಆಗೋಷ್ಟು ನೀರು ಅನ್ನೋದು ಹಾಕ್ಕೊಂಡಿದ್ದೀನಿ. ಅರ್ಧ kg ಚಿಕನ್ ತಗೊಂಡು ನಾನು ಮಾಡ್ತಿರೋದು. ಇವಾಗ ನಮಗೆ ಸಾಲ್ಟ್ ಬೇಕಾದರೆ ಚೆಕ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಳ್ಬೋದು, ಉಪ್ಪು ಖಾರ ಏನಾದರೂ ಹಾಕ್ಕೊಂಡಾದ್ಮೇಲೆ ವಿಸಿಲ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಯಾಪ್ ಅನ್ನೋದು ಕ್ಲೋಸ್ ಮಾಡಿಬಿಟ್ಟು, ಇದೇನಿಲ್ಲ ಅಂದ್ರೂ ಒಂದು 5-6 ವಿಸಿಲ್ ಆದ್ರೂ ಬರಬೇಕು ನಮಗೆ. ತುಂಬ ಸಾಫ್ಟಾಗಿ ಅಂದರೆ ಸಾಫ್ಟಾಗಿ ಬೆಂದಬೇಕು ನಮಗೆ ಫುಲ್ಲು. ನೋಡ್ತಿದ್ರಲ್ಲ, ನಮಗೆ ಕ್ಯಾಪ್ ಓಪನ್ ಮಾಡಿ ನೋಡಿದಾಗ ಈ ರೀತಿ ಇರುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು. ಇವಾಗ ಮೇನ್ ಪ್ರಾಸೆಸ್ ಇಲ್ಲಿರುತ್ತೆ ನಮಗಿವಾಗ. ನೋಡ್ತಿದ್ರಲ್ಲ, ಈ ರೀತಿ ಮಸಿಯೋದು ತಗೊಂಡು ಫುಲ್ಲು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟುವರೆಗೂ ಇದನ್ನು ಮ್ಯಾಶ್ ಮಾಡಬೇಕು. ನೋಡ್ತಿದ್ರಲ್ಲ, ನಾವೇನು ಐಟಮ್ ಹಾಕಿದ್ದೀವಿ ಅಂತ ಇದಕ್ಕೆ ಗೊತ್ತೇ ಆಗಬಾರ್ದು, ಆ ರೀತಿ ಇದನ್ನು ಮ್ಯಾಶ್ ಮಾಡಬೇಕು ಫುಲ್ಲು ನುಣ್ಣಗೆ. ನೋಡ್ತಿದ್ರಲ್ಲ, ಈ ರೀತಿ ಮ್ಯಾಶ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ಇದಕ್ಕೆ ತುಪ್ಪ ಅನ್ನೋದು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಬೋದು. ನಾನೊಂದು ಮೀಡಿಯಮ್ಮಾಗಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈಗ ಫ್ರೈಡ್ ಆನಿಯನ್ಸು ಸಮೇತ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಇದು ಮಿಕ್ಸ್ ಮಾಡೋದಕ್ಕೆ ನಮ್ಗೆ ಫುಲ್ಲು ಯಾರಾದ್ರು ಜೆಂಟ್ಸ್ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಕೈ ಕೊಟ್ಟರೆ ಮಿಕ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಆಮೇಲೆ ನೋಡಿ, ಇಲ್ಲಿ ನಮಗೆ ಅಷ್ಟೇ ತುಂಬ ಸಿಂಪಲ್ಲಾಗಿ ಹಲೀಮ್ ಅನ್ನೋದು ರೆಡಿ ಆಗೋಯ್ತು. ನೋಡಿದ್ರಲ್ಲ, ಅನ್ನ ಸಾಂಬಾರು ಮಾಡೋದಕ್ಕಿಂತ ಈಸಿ ಅಂತಂದೇ ಹೇಳ್ಬೋದು. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಅಂತೂ ಇದಕ್ಕೆ 2ನೇ ಸರಿ ಅಷ್ಟೇ ಮಾಡಿರೋದು ಮನೆಯಲ್ಲಿ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಲಾಸ್ಟ್ ಫೈನಲ್ಲಾಗಿ ಫ್ರೈಡ್ ಆನಿಯನ್ಸು ಆಮೇಲೆ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ
ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗಂತೂ ತುಂಬ ಫೇವ್ರೇಟ್ ಆಗಿಬಿಡುತ್ತೆ. ಒಂದು ಸರಿ ನೀವು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ. ನೋಡೋಣ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.